ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊನೆಯ ಪ್ರವಾದಿಯಾಗಿದ್ದರು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳುತ್ತಾರೆ, ಸೂರಾ ಅಹ್ಜಾಬ್ ಸೂರಾ ನಂಬರ್ 33 ಆಯ ನಂಬರ್ 40ರಲ್ಲಿ, ಮಾ ಕಾನ ಮುಹಮ್ಮದನ್ ಅಬಾ ಅಹದಿನ್ ಮಿನ್ ರಿಜಾಲಿಕುಂ ವಲಾಕಿನ್ ರಸೂಲುಲ್ಲಾಹ್ ವ ಖಾತಮುನ್ ನಬಿಯೀನ್ ವ ಕಾನ ಅಲ್ಲಾಹು ಬಿಕುಲ್ಲಿ ಶೈಇನ್ ಅಲೀಮಾ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಮ್ಮ ಪುರುಷರ ಪೈಕಿ ಯಾರ ತಂದೆಯಲ್ಲ, ಆದರೆ ಅವರು ಅಲ್ಲಾಹನ ಸಂದೇಶವಾಹಕರು ಮತ್ತು ಖಾತಮುನ್ ನಬಿಯೀನ್ ಕೊನೆಯ ಪ್ರವಾದಿಯಾಗಿದ್ದಾರೆ, ಮತ್ತು ಅಲ್ಲಾಹ್ ಎಲ್ಲಕ್ಕಿಂತ ಹೆಚ್ಚುವರಿಯವನಾಗಿದ್ದಾನೆ. ಯಾಕೆಂದರೆ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊನೆಯ ಪ್ರವಾದಿಯಾಗಿದ್ದರು, ಕೊನೆಯ ರಸೂಲರಾಗಿದ್ದರು. ಅವರು ಕೇವಲ ಮುಸಲ್ಮಾನ್ ಅಥವಾ ಅರಬರಿಗೆ ಕಳಿಸಲಾಗಿರಲಿಲ್ಲ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳುತ್ತಾರೆ ಸೂರಾ ಅಂಬಿಯಾದಲ್ಲಿ ಸೂರಾ ನಂಬರ್ 21 ಆಯ ನಂಬರ್ 107ರಲ್ಲಿ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ನಾವು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳಿಸಿದೆವು ಸಕಲ ಲೋಕದವರಿಗೆ ಅನುಗ್ರಹವಾಗಿ ಮಾಡಿ ಕಳಿಸಲಾಗಿರುತ್ತದೆ, ಎಲ್ಲ ಮನುಷ್ಯರಿಗೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳುತ್ತಾರೆ ಸೂರಾ ಸಬಾದಲ್ಲಿ ಸೂರಾ ನಂಬರ್ 34 ಆಯ ನಂಬರ್ 28ರಲ್ಲಿ, ವಮಾ ಅರ್ಸಲ್ನಾಕ ಇಲ್ಲಾ ಕಾಫತಲ್ ಲಿನ್ನಾಸ್ ಬಶೀರನ್ ವ ನಜೀರ್. ನಾವು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳಿಸಿದ್ದೇವೆ ಸಕಲ ಮಾನವರಿಗೆ ಸುವಾರ್ತೆ ಕೊಡುವವರಾಗಿಯೂ ಎಚ್ಚರಿಕೆ ನೀಡುವವರಾಗಿಯೂ ಮಾಡಿ ಕಳಿಸಿರುತ್ತೇವೆ. ಆದರೆ ಜನರು ಇವತ್ತೂ ಕೂಡ ಇದನ್ನು ಅರಿತಿಲ್ಲ. ಯಾಕೆಂದರೆ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊನೆಯ ಪ್ರವಾದಿಯಾಗಿದ್ದರು, ಕೊನೆಯ ರಸೂಲಾಗಿದ್ದರು. ಅವರು ಕೇವಲ ಅರಬ್ ಅಥವಾ ಮುಸಲ್ಮಾನರಿಗೆ ಕಳಿಸಲಾಗಿರಲಿಲ್ಲ, ಅವರನ್ನು ಎಲ್ಲ ಮನುಷ್ಯರಿಗೆ ಕಳಿಸಲಾಗಿತ್ತು. ಆದ್ದರಿಂದ ಇವರ ಪರಿಚಯ, ಇವರ ಬರುವಿಕೆ, ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭವಿಷ್ಯವಾಣಿ ಎಲ್ಲ ಧರ್ಮದ ಗ್ರಂಥದಲ್ಲಿದೆ. ಮತ್ತು ನಾವು ಬೈಬಲ್ ಓದಿದರೆ ಬೈಬಲಲ್ಲೂ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಿಚಯ, ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭವಿಷ್ಯವಾಣಿ ಇದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳ್ತಾರೆ ಕುರಾನಿನಲ್ಲಿ ಸೂರಾ ಅರಾಫ್ ಸೂರಾ ನಂಬರ್ 7 ಆಯ ನಂಬರ್ 157ನಲ್ಲಿ, ಆದ್ದರಿಂದ ಅವರು ವಿಶ್ವಾಸಿಸುತ್ತಾರೆ ಒಬ್ಬ ಅನಕ್ಷರಸ್ಥ ಪ್ರವಾದಿಯನ್ನು. ಇವರ ಬಗ್ಗೆ ತೌರಾತ್ ಮತ್ತು ಇಂಜಿಲಲ್ಲಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳ್ತಾರೆ, ಈಸಾಯಿ ಮತ್ತು ಯಹೂದಿ ವಿಶ್ವಾಸಿಸುತ್ತಾರೆ ಆ ಅನಕ್ಷರಸ್ಥ ಪ್ರವಾದಿಯನ್ನು ತೌರಾತ್ ಮತ್ತು ಇಂಜಿಲಲ್ಲಿದೆ. ಅಲ್ಲಾಹ್ ತಆಲಾ ಹೇಳ್ತಾರೆ ಸೂರಾ ಸಫ್ರಲ್ಲಿ ಸೂರಾ ನಂಬರ್ 61 ಆಯ ನಂಬರ್ 6ರಲ್ಲಿ, ಈಸಾ ಇಬ್ನ್ ಮರಿಯಂ ಅವರು ಮರಿಯಂ ಸಲಾಂ ಅವರ ಮಗನಾಗಿದ್ದರು. ಇವರನ್ನು ಕಳಿಸಲಾಗಿತ್ತು ಬನಿ ಇಸ್ರಾಯೇಲ್ಯರಿಗೆ, ಮತ್ತು ಅವರು ಹೇಳಿದರು, ಯಾ ಬನಿ ಇಸ್ರಾಯೇಲ್, ನಾನು ಒಬ್ಬ ಪೈಗಂಬರಾಗಿ ಕಳಿಸಲಾಗಿದ್ದೇನೆ ಅಲ್ಲಾಹನ ಕಡೆಯಿಂದ ತಮ್ಮಲ್ಲಿಗೆ, ಮತ್ತು ರೀಕನ್ಫರ್ಮ್ ಮಾಡಲಿಕ್ಕೆ, ದೃಢೀಕರಣ ಮಾಡಲಿಕ್ಕೆ ಆ ತೌರಾ ಆ ವಹಿ ಮೊದಲೇ ಬಂದಿದೆ, ಮತ್ತು ಇದನ್ನು ಹೇಳಲಿಕ್ಕೆ ಆದ್ದರಿಂದ ಒಬ್ಬ ಪೈಗಂಬರ್ ಬರುತ್ತಾನೆ, ಅವರ ಹೆಸರೇ ಅಹಮದ್. ಇನ್ನೊಂದು ಹೆಸರು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕುರಾನಿನಲ್ಲಿ ಹಲವು ಕಡೆ ಪ್ರಸ್ತಾಪಿಸಲಾಗಿದೆ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರುವಿಕೆ, ಅವರ ಭವಿಷ್ಯವಾಣಿ ತೌರಾ ಮತ್ತು ಇಂಜಿಲಲ್ಲಿ ಇದೆ. ಇವಾಗ ನಾವು ಪರಿಶೋಧಿಸೋಣ ಬೈಬಲಲ್ಲಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರುವಿಕೆಯ ಬಗ್ಗೆ, ಭವಿಷ್ಯವಾಣಿಯ ಬಗ್ಗೆ. ಓಲ್ಡ್ ಟೆಸ್ಟ್ಮೆಂಟಲ್ಲಿ ಬರೆಯಲಾಗಿದೆ. ಬುಕ್ ಆಫ್ ಡಿಟರ್ನಮಿ ಚಾಪ್ಟರ್ ನಂಬರ್ 18 ವರ್ಸ್ ನಂಬರ್ 18ರಲ್ಲಿ ದೇವರು ಹೇಳ್ತಾ ಇದ್ದಾರೆ ಮೂಸಾ ಅಲೈಹಿ ಸಲಾಂ ಅವರೊಡನೆ, ಐ ಶಾಲ್ ರೈಸ್ ದೆಮ್ ಅಪ್ ಎ ಪ್ರಾಫೆಟ್ ಫ್ರಮ್ ಅಮಾಂಗ್ ದೇರ್ ಬ್ರದರಿನ್, ಲೈಸನ್ ಟು ದಿ, ಐ ವಿಲ್ ಪುಟ್ ಮೈ ವರ್ಡ್ ಇನ್ ಹಿಸ್ ಮೌತ್ ಆ್ಯಂಡ್ ಹಿ ವಿಲ್ ಶಾಲ್ ಸ್ಪೀಕ್ ಅನ್ ಟು ದೇರ್. ಖುದಾ ಹೇಳ್ತಾ ಇದ್ದಾರೆ ಮೂಸಾ ಅಲೈಹಿ ಸಲಾಂ ಅವರೊಡನೆ, ನಾನು ಅವರಿಗಾಗಿ ನಿನ್ನ ತರಹದ ಒಬ್ಬ ಪ್ರವಾದಿಯನ್ನು ಕಳಿಸುವೆನು, ಅವರಲ್ಲಿ ಜನರಲ್ಲಿ ಒಬ್ಬನಾಗಿರುವನು, ಅವನು ಜನರಿಗೆ ತಿಳಿಸಬೇಕಾದ ವಿಷಯವನ್ನು ನಾನೇ ಅವನಿಗೆ ತಿಳಿಸುವೆನು, ನಾನು ಆಜ್ಞಾಪಿಸಿದೆಲ್ಲವನ್ನು ಅವನು ಜನರಿಗೆ ತಿಳಿಸುವನು.